ಇಂಟ್ರಾಸ್ಪೆಕ್ಷನ್ ಅಂದ್ರೆ ಏನು? ಇನ್ವಾಲ್ವ್ ಇನ್ ವಿತ್ ಸಮ್ ಅಪೋಸಿಟ್ ಪರ್ಸನ್ ಇಲ್ಲ ಅಂದ ತಕ್ಷಣ ನಾವು ಮಾಡೋ ಕೆಲಸ ಏನು? ಇಂಟ್ರಾಸ್ಪೆಕ್ಷನ್ ನಾವು ಮಾಡೋದು, ಹೌದಲ್ವಾ? ವಿತ್ ದೋಸ್ ಪೀಪಲ್ ಹೂ ಅಚೀವ್ಡ್ ಗ್ರೇಟ್ ಥಿಂಗ್ಸ್ ಇನ್ ಲೈಫ್, ದೇ ಆರ್ ಸೋ ಪೀಸ್ಫುಲ್, ಹ್ಯಾಪಿ, ಪ್ರೋಗ್ರೆಸಿವ್, ರಿಚ್, ಲೆಜೆಂಡರಿ ಲೈಫ್. ಸೊ ಅವ್ರು ಇಂಟ್ರಾಸ್ಪೆಕ್ಟ್ ಹೇಗೆ ಮಾಡ್ತಾ ಇದ್ರು? ಎಕ್ಸ್ಟ್ರಾರ್ಡಿನರಿ ಪ್ರಾಬ್ಲಮ್ ಅಂತ ತಗೊಂಡ್ರು ಅವರು. ಸೊ ಆ ಒಂದು ರೋಲ್, ಒಂದು ಪಾತ್ರಗಳು, ಒಂದು ಸಂಬಂಧ, ಅದನ್ನ ಮಾತ್ರ ತುಂಬಾ ಹತ್ತಿರದಿಂದ ನೋಡ್ಬಿಟ್ಟು ನಾವೇನ್ ಮಾಡ್ತೀವಿ, ವಿ ಜಡ್ಜ್ ದ ಹೋಲ್ ಲೈಫ್. ಇವಾಗ ನಮ್ಮ ಹತ್ರ ಏನಿದೆಯೋ ಅದೆಲ್ಲ ಎಫೆಕ್ಟ್ ಅಷ್ಟೇ. ಸೊ ಕಾಸ್ ನ ಚೆನ್ನಾಗಿ ನೋಡ್ಕೊಂಡಿದ್ದೀವಿ, ಏನ್ ರೈಟ್ ಕಾಸ್ ಮಾಡ್ಬೇಕು ಅದು ಮಾಡಿದ್ರಿಂದ ಎಫೆಕ್ಟ್ ಏನ್ ಬೇಕೋ ಡಿಸೈರ್ಡ್ ಎಫೆಕ್ಟ್ ಸಿಕ್ಕಿದೆ. ಸೊ ವರ್ಕ್ ಆನ್ ದ ಕಾಸ್. ಸೊ ಹಿಂಗೆ ಕೌಂಟ್ ಮಾಡಿದ್ರೆ ಒಂದು 15 ಟೆಂಪಲ್ ಫ್ರೀ ಊಟ ಸಿಗುತ್ತೆ. ಅಷ್ಟು ಅಬಂಡೆನ್ಸ್ ಇದೆ ಇಲ್ಲಿ ಫ್ರೀ ಊಟ. ಪ್ರಸಾದ ತಿಂದು ಯಾರು ಆರೋಗ್ಯ ಕೆಡಿಸ್ಕೊಂಡಿದ್ದು ಗೊತ್ತಿಲ್ಲ ನಮ್ಗೆ. ಟು ಅಚೀವ್ ದಟ್ ಮೆಟೀರಿಯಲಿಸ್ಟಿಕ್ ಗ್ರೋತ್ ನಾವು ಹೇಗೆ ಇಂಟ್ರಾಸ್ಪೆಕ್ಟ್ ಮಾಡ್ಕೊಂತೀವಿ. ಇಫ್ ಯು ವಾಂಟ್ ಮೋರ್ ಸ್ಪೀಡ್ ಗ್ರೋತ್, ಒಂದು ಲೆವೆಲ್ ದಾಟಿದ ಮೇಲಿಂದ ಏನಾಗ್ಬಿಡುತ್ತೆ ಇವಾಗ, ಏನಪ್ಪ ಸೇಫ್ ಝೋನ್, ಸೇಫ್ ಝೋನ್. ವಾಟ್ ಐ ಡೂ ವಿತ್ ವಾಟ್ ಹ್ಯಾಪನ್ಸ್ ಟು ಮೀ, ಐ ಮೇಕ್ ಪೀಸ್ ವಿತ್ ಮೈ ಪಾಸ್ಟ್. ಡೋಂಟ್ ಕ್ಯಾರಿ ದಟ್ ಪೇನ್. ನೀವು ಥಿಂಕ್ ಪಾಸಿಟಿವ್. ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಹೆಲ್ಮೆಟ್ ಹಾಕೊಂಡಿರಂಗೆ ನನ್ಗೆ ಯಾರು ಹಿಡಿಯಲ್ಲ, ನನ್ಗೆ ಯಾರು ಹಿಡಿಯಲ್ಲ, ನನ್ಗೆ ಯಾರು ಹಿಡಿಯಲ್ಲ ಅಂತ ಡ್ರೈವ್ ಮಾಡ್ಕೊಂಡು ಹೋಗೋದು ಥಿಂಕ್ ಪಾಸಿಟಿವ್. ಡೈರೆಕ್ಷನ್ ಸರಿಗಿದೆಯಾ, ಪರ್ಪಸ್ ಸರಿಗಿದೆಯಾ, ಬೇಸ್ ಸರಿಗಿದೆಯಾ ಅಂತ ಚೆಕ್ ಮಾಡ್ಕೊಬೇಕು ನಾವು. Achieve everything less than what I achieved in previous success. You are beyond what you are thinking. Introspection ಅಂದ್ರೆ ಏನು? See, usually ನಾವು ಯಾವಾಗ ಫ್ರೀ ಇರ್ತೀವಿ ನಮ್ಮ ಜೊತೆ ನಾವು, the moment we are free, actually we introspect. Involved in with some opposite person ಇಲ್ಲ ಅಂದ ತಕ್ಷಣ ನಾವು ಮಾಡೋ ಕೆಲಸ ಏನು? ಇಂಟ್ರಾಸ್ಪೆಕ್ಷನ್ ನಾವು ಮಾಡೋದು, ಹೌದಲ್ವಾ? ಯೋಚನೆ ಮಾಡ್ತಾನೆ ಇರ್ತೀವಿ, ಚಿಂತನೆ ಮಾಡ್ತಾನೆ ಇರ್ತೀವಿ ಪ್ರತಿ ಸತಿ. ಆದ್ರೆ so just check with those people who achieved great things in life. They are so peaceful, happy, progressive, rich, legendary life. So ಅವ್ರು ಇಂಟ್ರಾಸ್ಪೆಕ್ಟ್ ಹೇಗೆ ಮಾಡ್ತಾ ಇದ್ರು? ಕಾಮನ್ ಪೀಪಲ್ ಎಷ್ಟು ಕಡಿಮೆ ಸೆಟ್ ಬ್ಯಾಕ್ಸ್ ಇದೆ ಅವ್ರು ಅಲ್ಲಿಗೆ ನಿಂತಿದ್ದಾರೆ. ಯಾರು ಎಕ್ಸ್ಟ್ರಾರ್ಡಿನರಿ ರೀಚ್ ಆಗಿದ್ದಾರೆ, ಸೊ ಎಕ್ಸ್ಟ್ರಾರ್ಡಿನರಿ ಪ್ರಾಬ್ಲಮ್ಸ್ನ ನೋಡಿರೋರು ಅವರು. ಆದ್ರೆ ಅದು ಎಕ್ಸ್ಟ್ರಾರ್ಡಿನರಿ ಪ್ರಾಬ್ಲಮ್ ಅಂತ ತಗೊಂಡ್ರು ಅವರು. ಹೆಂಗ್ ನೋಡ್ತಾರೆ ಅವ್ರು ಅದನ್ನ? ನಾವು ಬರೀ ಚಾಲೆಂಜ್ ಅಂತ ತಿಳ್ಕೊಂತೀವಿ. When you just go and check with those people life, and if you get a chance to introspect with, talk to them, how did they introspect those things? ಆ ಘಟನೆಗಳನ್ನ ನಾವು ಹೇಗೆ ಪರಿಶೀಲಿಸ್ಕೊಂಡ್ರು, ಹೇಗೆ ಮಾಡ್ಕೊಂಡ್ರು, ಹೇಗೆ ನೋಡ್ತಾರೆ? ಕೆಲವ್ರು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಕೆಲವು ರೋಲ್ಗಳು ಮಾತ್ರ ತುಂಬಾ ಹತ್ರ ಇಟ್ಕೊಂತೀವಿ. ಸೊ ಆ ಒಂದು ರೋಲ್, ಒಂದು ಪಾತ್ರಗಳು, ಒಂದು ಸಂಬಂಧ, ಅದನ್ನ ಮಾತ್ರ ತುಂಬಾ ಹತ್ತಿರದಿಂದ ನೋಡ್ಬಿಟ್ಟು ನಾವೇನ್ ಮಾಡ್ತೀವಿ, we judge the whole life or we judge the entire year. So your introspection is towards the only one role. ಇವಾಗ ನಮ್ಮ ಹತ್ರ ಏನಿದೆಯೋ ಅದೆಲ್ಲ ಎಫೆಕ್ಟ್ ಅಷ್ಟೇ. ಸೊ ಕಾಸ್ ನ ಚೆನ್ನಾಗಿ ನೋಡ್ಕೊಂಡಿದ್ದೀವಿ, ಏನ್ ರೈಟ್ ಕಾಸ್ ಮಾಡ್ಬೇಕು ಅದು ಮಾಡಿದ್ರಿಂದ ಎಫೆಕ್ಟ್ ಏನ್ ಬೇಕೋ ಡಿಸೈರ್ಡ್ ಎಫೆಕ್ಟ್ ಸಿಕ್ಕಿದೆ. ಕ್ಲಿಯರ್ ವಿತ್ ದಟ್? ಸೊ ಇವಾಗ ರೈಟ್ ನೋ ದುಡ್ಡಿಲ್ಲ, ಅಥವಾ ರಿಲೇಶನ್ಶಿಪ್ ಸರಿಗಿಲ್ಲ, ಅಥವಾ ಆರೋಗ್ಯ ಸರಿಗಿಲ್ಲ, ಸಮಥಿಂಗ್ ಈಸ್ ನಾಟ್ ಓಕೆ, ಎಫೆಕ್ಟ್ ನನ್ಗೆ ಇಷ್ಟ ಇಲ್ಲ, ಈ ಎಫೆಕ್ಟ್ ನನ್ಗೆ ಇಷ್ಟ ಇಲ್ಲ. ಸೊ ನಾನು ಎಫೆಕ್ಟ್ ಮೇಲೆ ಕೆಲಸ ಮಾಡಿದ್ರೆ ಇಸ್ ಇಟ್ ಎ ಪರ್ಮನೆಂಟ್ ಆರ್ ಟೆಂಪರರಿ? ಜಸ್ಟ್ ಟೆಂಪರರಿ. ಸೊ ವರ್ಕ್ ಆನ್ ದ ಕಾಸ್. ಸೊ ಕಾಸ್ ಮೇಲೆ ವರ್ಕ್ ಮಾಡಿದ್ರೆ ಏನಪ್ಪ ಬೆನಿಫಿಟ್ ಅಂತ ಹೇಳಿದ್ರೆ, ಯು ವಿಲ್ ಗೆಟ್ ಫಾಸ್ಟ್ ಸೊಲ್ಯೂಷನ್, ರೈಟ್ ಸೊಲ್ಯೂಷನ್, ಮೋರ್ ದೆನ್ ದಟ್ ರಿಕ್ವೈರ್ಡ್ ಅಂಡ್ ಡಿಸೈರ್ಡ್. ಹಿಂಗೆ ಕೌಂಟ್ ಮಾಡಿದ್ರೆ ಒಂದು 15 ಟೆಂಪಲ್ ಫ್ರೀ ಊಟ ಸಿಗುತ್ತೆ. ಲೆಕ್ಕನೇ ಇಲ್ಲ, ಅಷ್ಟು ಅಬಂಡೆನ್ಸ್ ಇದೆ ಇಲ್ಲಿ ಫ್ರೀ ಊಟ. ಅಂದ್ ಯಾವ ಊಟ ಮಾಡಿ ಆ ಪ್ರಸಾದ ತಿಂದು ಯಾರು ಆರೋಗ್ಯ ಕೆಡಿಸ್ಕೊಂಡಿದ್ದು ಗೊತ್ತಿಲ್ಲ ನಮ್ಗೆ. ಅಷ್ಟು ಲಕ್ಷ ಲಕ್ಷ ಜನರಿಗೆ ಊಟ ಬಡಿಸ್ತೀವಿ. ಎಷ್ಟು ರಿಚ್ ನಮ್ ಜಾಗ ಅಲ್ವಾ? ಭೂಮಿ ಮೇಲೆ ಏನಾಗೋದು, ಬೆಳೆ ತಲೆ ಕೆಡಿಸ್ಕೊಬೇಕಾಗಿಲ್ಲ. ಅಂದ್ರೆ ಊಟ ತಿಂಡಿ ಸಮೃದ್ಧಿ ಎಷ್ಟಿತ್ತು ಅಂದ್ರೆ, ಯಾವಾಗ ಬೇಸಿಕ್ಸ್ ತುಂಬಾ ಚೆನ್ನಾಗಿತ್ತು, ಇನ್ಕ್ಲಿನೇಷನ್ ಟುವರ್ಡ್ಸ್ ಸ್ಪಿರಿಚುಯಾಲಿಟಿ, ವಾಟ್ ನೆಕ್ಸ್ಟ್ ಅನ್ನೋ ತುಂಬಾ ಆಲ್ರೆಡಿ ಆಗಿನ ಕಾಲದಲ್ಲಿ ಅಚೀವ್ ದಟ್ ಮೆಟೀರಿಯಲಿಸ್ಟಿಕ್ ಗ್ರೋತ್. ಸೊ ಮೆಟೀರಿಯಲಿಸ್ಟಿಕ್ ಗ್ರೋತ್ ಅಚೀವ್ ಮಾಡ್ಕೊಂಡವ್ರನ್ನ ಸಕ್ಸಸ್ಫುಲ್ ಅಂತ ಕರಿತೀವಿ ನಾವಲ್ಲಿ. ಸೊ ನಾವು ವಿ ಕಂಪೇರ್ ಅವರ್ ಸೆಲ್ಫ್ ಟು ಮಚ್. ಸೊ ಮೆಟೀರಿಯಲಿಸ್ಟಿಕ್ ಗ್ರೋತ್ ಅಚೀವ್ ಮಾಡಿದೆ. ಇಲ್ಲಿ ಮೆಟೀರಿಯಲಿಸ್ಟಿಕ್ ಗ್ರೋತ್ ಎವ್ರಿವನ್ ಜಸ್ಟ್ ಫ್ರೀ ಲೈಕ್ ದಟ್. ಅಲ್ವಾ? ಇಲ್ಲಿ ಯು ಜಸ್ಟ್ ಇಮ್ಯಾಜಿನ್ ಎಂತಹ ಟೆಂಪಲ್ಗಳನ್ನ ಅಷ್ಟು ಸೈಂಟಿಫಿಕ್ ಆಗಿ, ಮ್ಯಾಥಮೆಟಿಕ್ಸ್, ಸೈನ್ಸ್ ಎಲ್ಲಾನು ಯಾವ ಲೆವೆಲ್ ಅಲ್ಲಿ ಇತ್ತು ಒಂದೊಂದು ಕನ್ಸ್ಟ್ರಕ್ಷನ್.
ಈಗಲೂ ನೀವು ನೋಡೋಕೆ ಹೋದ್ರೆ ಟೆಂಪಲ್ಗಳನ್ನ ನೋಡಿದ್ರೆ 500 ವರ್ಷ 1000 ವರ್ಷದ ಹಿಂದಿಂದು ಅಂತ ಕರೀತಾರೆ. ಅಂದ್ರೆ ಎಷ್ಟು ಉಚ್ಚರಾಯ ಸ್ಥಿತಿ, ಅಂದ್ರೆ ಎಷ್ಟು ಪೀಕ್ ಲೆವೆಲಲ್ಲಿ ಇದ್ದಂಥದ್ದು ಈಗಲೂ ಇದೆ. ಬಟ್ ನಾವು ನಮ್ಮನ್ನ ನಾವೇ ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ತೀವಿ. ಓನ್ಲಿ ಇಂಟ್ರಾಸ್ಪೆಕ್ಟ್ ವಿತ್ ಅವರ್ ಮೆಟೀರಿಯಲಿಸ್ಟಿಕ್ ಅಚೀವ್ಮೆಂಟ್ಸ್. ಆ ಕಡೆ ಕಂಟ್ರಿ ಅವರೆಲ್ಲಾನು ಈ ಕಡೆ ಬಂದು ಇವಾಗ ಏನ್ ಕಲಿಯಕ್ಕೆ ಇಷ್ಟಪಡ್ತಾ ಇದ್ದಾರೆ? ಕಲ್ಚರ್, ಮೆಡಿಟೇಷನ್, ಸ್ಪಿರಿಚುಯಾಲಿಟಿ. ಕರೆಕ್ಟ್? ಸೊ our introspection should be, am I really growing in all the direction? Am I much more peaceful? ಕಣ್ಣು ಕಾಣದೇ ಇರೋದನ್ನ ನಾವು ತುಂಬಾ ನೋಡ್ಕೊಳೋದೇ ಇಲ್ಲ, ಅದಕ್ಕೆ ವ್ಯಾಲ್ಯೂ ಅನ್ಸಿಲ್ಲ. ಯಾಕಂತ ಹೇಳಿದ್ರೆ ನಮ್ಗೆ ಯಾರಾದ್ರೂ ಹೊಗಳಿದ್ರೆ, ಯಾರಾದ್ರೂ ಏನೋ ಅಪ್ರಿಷಿಯೇಟ್ ಮಾಡಿದ್ರೆ ಫಸ್ಟ್ ಏನ್ ನೋಡಿ ಅಪ್ರಿಷಿಯೇಟ್ ಮಾಡ್ತಾರೆ? ಎಂತ ಬಟ್ಟೆ ಹಾಕೊಂಡಿದ್ದೀವಿ, ಎಂತ ವಾಚ್ ಹಾಕೊಂಡಿದ್ದೀವಿ, ಎಂತ ಮನೇಲಿ ವಾಸ ಮಾಡ್ತೀವಿ, ಏನ್ ಕಾರಲ್ಲಿ ಓಡಾಡ್ತೀವಿ, ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಏನು ಕಾಂಟ್ಯಾಕ್ಟ್ಸ್ ಇದೆ. ನಾವು ಹೇಗೆ ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ತೀವಿ? ಫೇಲ್ಯೂರ್ ಆದಾಗ ಹೇಗೆ ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ತಾ ಇದೀವಿ? ಎಷ್ಟು ಸತಿ ಫೇಲ್ಯೂರ್ ಆಯ್ತು? ಆ ಫೇಲ್ ಆಗಿದ್ದೇ ನಮ್ಗೆ ಇವತ್ತು ಏನ್ ಮಾಡಿರೋದು? ಇವತ್ತು ಈ ಲೆವೆಲ್ ಬಂದಿರೋದು. ಕರೆಕ್ಟ್? ಹೌ ಮೆನಿ ಆಫ್ ಯು ವಾಂಟ್ ಮೋರ್ ಸ್ಪೀಡ್ ಗ್ರೋತ್? ಫೇಲ್ ಮೋರ್. ಬಟ್ ಚಾಲೆಂಜ್ ಏನಪ್ಪ ಅಂದ್ರೆ ಫೇಲ್ ಆಗ್ಲಿಕ್ಕೆ ಭಯ. ಒಂದ್ ಲೆವೆಲ್ ದಾಟಿದ ಮೇಲಿಂದ ಏನಾಗ್ಬಿಡುತ್ತೆ ಇವಾಗ? ಏನಪ್ಪ, ಸೇಫ್ ಝೋನ್, ಸೇಫ್ ಝೋನ್, ಸೇಫ್ ಝೋನ್. ಏನ್ ಮಾಡೋದು? ಪ್ರತಿಯೊಂದು ಫೇಲ್ಯೂರ್ ಅಲ್ಲೂ ಕೂಡ ನಮ್ಗೆ ವಾಟ್ ಹ್ಯಾಪನ್ಸ್ ಟು ಮೀ, ಇಟ್ಸ್ ನಾಟ್ ದ ಕ್ವಶನ್. ವಾಟ್ ಐ ಡೂ ವಿತ್ ವಾಟ್ ಹ್ಯಾಪನ್ಸ್ ಟು ಮೀ. ಇಟ್ ಈಸ್ ನಾಟ್ ಹೌ ಮಚ್ ಐ ಲಾಸ್ಟ್. ವಾಟ್ ಮ್ಯಾಟರ್ಸ್ ಟು ಮೀ, ಹೌ ಮಚ್ ಐ ಲೆಫ್ಟ್ ವಿತ್. ಏನ್ ಮಾಡ್ತೀನಿ ನಾನು ಇವಾಗ ಇದರಿಂದ? ಇರ್ರೆಸ್ಪೆಕ್ಟಿವ್ ವಾಟ್ ಎವರ್ ಇಸ್ ಮೈ ಪಾಸ್ಟ್, ಐ ಮೇಕ್ ಪೀಸ್ ವಿತ್ ಮೈ ಪಾಸ್ಟ್. ತುಂಬಾ ಜನ ತಮ್ಮ ಒಂದು ಪಾಸ್ಟ್ ನ ಜೊತೆ ಪೀಸ್ಫುಲ್ ಆಗಿರೋದಿಲ್ಲ. ಇನ್ನೂ ಸ್ವಲ್ಪ ಮಾಡ್ಬೋದಾಗಿತ್ತು, ಆದ್ರೆ ಆಗೋಯ್ತು, ನೆನ್ನೆ ಮುಗಿದೋಯ್ತು, ಶುಕ್ರವಾರ, ಇವತ್ತು ಶನಿವಾರ ಬಂದ್ಬಿಟ್ವಿ. ಅದನ್ನೇ ಆ ಪೇನ್ ಜೊತೆ ನಾವೇನ್ ಮಾಡ್ಬೇಕು? ಫ್ರೆಂಡ್ಶಿಪ್ ಬೆಳ್ಕೊಬೇಕು, ಪೀಸ್ಫುಲ್ ಆಗ್ಬೇಕು ಅನ್ಬಿಟ್ಟು. ಡೋಂಟ್ ಕ್ಯಾರಿ ದಟ್ ಪೇನ್, ಬಿಕಾಸ್ ನಮ್ ಕೈಲಿಲ್ಲ, ಮುಗ್ದೋಯ್ತು, ಆಗೋಗ್ಬಿಟ್ಟಿರೋಂಥದ್ದು. ಸೊ ತುಂಬಾ ಸತಿ ಏನಾಗುತ್ತೆ, ಗಿಲ್ಟ್ ಅನ್ನೋದು ಇಟ್ಕೊಂಡ್ಬಿಟ್ಟಿರ್ತೀವಿ. ಆ ಗಿಲ್ಟ್ ಇದ್ದಾಗ ಏನಾಗುತ್ತೆ, ಮುಂದುವರಿಲಿಕ್ಕೆ ನಾವ್ ಹೆಂಗ್ ನೋಡ್ತೀವಿ? ಯಾರು ಅಬ್ಸರ್ವರ್? ಒಂದು 4-5 ರಿಲೇಟಿವ್ ಅಷ್ಟೇನೆ. ಅದೊಂದು ಕ್ಲೋಸ್ 1 or 2 ರಿಲೇಟಿವ್ಸ್, ಒಂದಿಬ್ರು ಫ್ರೆಂಡ್ಸು, ಒಂದು ಮನೇಲಿ ಒಬ್ರು ಯಾರೋ ಒಬ್ರು. Representative of all men who's married here. Golden words are not repeated ಅಂತ ಹೇಳ್ತಾರೆ. So you should be very careful. Okay? ಅಲ್ಲ, ಅದಕ್ಕೆ ಗೊತ್ತು ನೀವು ಇಲ್ಲಿ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು, ರೈಟ್? ಸೊ ಒನ್ಲಿ ಒಂದು 4-5 ಜನರಿಗೋಸ್ಕರ, ಅಥವಾ ಇನ್ನೊಂದು ನಮ್ಗೊಂದು ಭಯ ಇರ್ತದೆ, ಜನ ನನ್ಗೆ ಹಿಂಗೆ ಗುರ್ತಿಸ್ಕೊಂಡಿದ್ದಾರೆ, ನಾನು ಹಿಂಗೆ ಇರಬೇಕು ಅಂದ್ಬಿಟ್ಟು. So if somebody go on telling, what a businessman you are, what a logical thinker, what a kind of personality, ಹೇಳ್ಬಿಟ್ಟು, if you are not even that, they'll, you decide, okay, ಎಲ್ಲರೂ ಏನ್ ಹೇಳ್ತಾರೆ, ನಾನು ಹಿಂಗೆ ಇರ್ಬೇಕೇನೋ. You want to hold the image. Did this whole year you worked on to become holding that image? ನನಗೆ ಹಿಂಗೆ ಅನ್ಬಿಟ್ಟಿದ್ದಾರೆ ಒಳ್ಳೆಯವನ್ನ, ನಾನು ಇದು ಉಳಿಸ್ಕೊಳ್ಳೋ ಕೆಲಸ ಮಾಡಬೇಕು. Correct? I'm wearing a mask. So you should ask, did I remove my mask this year? Or I'm becoming a mask man only? Mask woman. Very valid point what you raised now. So our colleague went yesterday to field to present for self-mastery course. And that person has lost the whole faith on the employees. 15 jana ಒಟ್ಟಿಗೆನೆ ಬಿಟ್ಬಿಟ್ಟು, they have started their own, each individual own company, and he is boiling like anything. ಯಾರು ನಂಬಕ್ಕಾಗಲ್ಲ. So anytime okay enrollment ಆಗಿ ಅಂತ ಹೇಳಿ ಹೋದಾಗ, he has reached the level, he'll hate every employee on the world.
and he has fired our colleague. ಹೋಗ್ರಿ ಎದೋಗ್ರಿ ಕತ್ತಿಟ್ಟು ತಲ್ಲ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾನು. Now how do you introspect? How do you, what ಏನು ಹಿಂಗೆ ಇಂಟ್ರಾಸ್ಪೆಕ್ಟ್ ಮಾಡ್ತಾ ಇರ್ಬೋದು ಇವನು? It's an event, one role in the whole life. He's a man, he's a human being, his son, he's a father, he's a husband, and he has friends. He's a businessman. In the businessman role, he has customer, he has a banker, he has India, he has a government, he has police, he has many supporting hands. In that one role called employees. That one role called employees, all 15 people, they have left and they started their own, they decided to run their own firm. Now, how is introspecting that event called people leaving, employees leaving? I want you to answer me. Yes. In this, what he is not, he is taken that one incident to the core. ನೀವು ಥಿಂಕ್ ಪಾಸಿಟಿವ್ ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಹೆಲ್ಮೆಟ್ ಹಾಕೊಂಡಿರಂಗೆ ನನಗೆ ಯಾರು ಹಿಡಿಯಲ್ಲ, ನನಗೆ ಯಾರು ಹಿಡಿಯಲ್ಲ, ನನಗೆ ಯಾರು ಹಿಡಿಯಲ್ಲ ಅಂತ ಡ್ರೈವ್ ಮಾಡ್ಕೊಂಡು ಹೋಗೋದು ಥಿಂಕ್ ಪಾಸಿಟಿವ್. ಅದೇ ಡೈರೆಕ್ಷನ್. ಇನ್ಶೂರೆನ್ಸ್ ಕಟ್ಟಿಲ್ಲ ಗಾಡಿಗೆ, ಕರೆಕ್ಟ್? ಇನ್ಶೂರೆನ್ಸ್ ಕಟ್ಟಿಲ್ಲ ಗಾಡಿಗೆ, ನನ್ನ ಗಾಡಿಗೆ ಏನಾಗಲ್ಲ, ನನಗೆ ಗಾಡಿಗೆ ಏನಾಗಲ್ಲ, ನನ್ನ ಗಾಡಿಗೆ ಏನಾಗಲ್ಲ ಅಂತ ಹೋಗೋದು ಪಾಸಿಟಿವೇನೆ. ಬೇಸ್ ಸರಿಗಿಲ್ಲ, ಡೈರೆಕ್ಷನ್ ಸರಿಗಿಲ್ವಲ್ಲ. ಎಕ್ಸರ್ಸೈಸ್ ಮಾಡ್ದಿರಂಗೆ ನನ್ನ ಲಾ ಆಫ್ ಅಟ್ರಾಕ್ಷನ್, ಆರೋಗ್ಯ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಇದು ಪಾಸಿಟಿವ್ ಡೈರೆಕ್ಷನ್ ಥಿಂಕಿಂಗು. ಬಟ್ ಬೇಸ್ ಸರಿಗಿದೆಯಾ? No, you don't invest time with your team, your employees, your management team, your colleagues, your customer, and you go on telling, ನನ್ನ ಬಿಸ್ನೆಸ್ ಚೆನ್ನಾಗಿರುತ್ತೆ, ನನ್ನ ಬಿಸ್ನೆಸ್ ಚೆನ್ನಾಗಿರುತ್ತೆ, ನನ್ನ ಬಿಸ್ನೆಸ್ ಚೆನ್ನಾಗಿರುತ್ತೆ, ನನ್ನ ಬಿಸ್ನೆಸ್ ಚೆನ್ನಾಗಿರುತ್ತೆ. ಇಂಥವ್ರಿಗೆ ಅಂತಾನೆ ಆ ಗಾದೆ ಮಾತು ಬಂದಿದ್ದು, ಮಂತ್ರದಿಂದ ಮಾವಿನಕಾಯಿ ಉದುರಲ್ಲ ಅಂತ. ಇಂಟ್ರಾಸ್ಪೆಕ್ಷನ್ ಮಾಡೇ ಮಾಡ್ತೀವಿ ಪ್ರತಿದಿನ, ಬಟ್ ನಾವು ಇಂಟ್ರಾಸ್ಪೆಕ್ಷನ್ ಮಾಡೋದು ಡೈರೆಕ್ಷನ್ ಸರಿಗಿದೆಯಾ, ಪರ್ಪಸ್ ಸರಿಗಿದೆಯಾ, ಬೇಸ್ ಸರಿಗಿದೆಯಾ ಅಂತ ಚೆಕ್ ಮಾಡ್ಕೊಬೇಕು. ನಾವು ಚೆಕ್ ಮಾಡ್ಕೊಂಡಾಗ ಏನಾಗುತ್ತೆ? ಸೊ ದ ಬೆನಿಫಿಟ್ಸ್ ಆಫ್ ರೈಟ್ ಇಂಟ್ರಾಸ್ಪೆಕ್ಟ್, sometimes a small, sometimes in a large level, correct? So then in this way, introspection ನಾನು ಎಷ್ಟು ಬೆಳೆದಿದ್ದೀನಿ ಅನ್ನೋ ಜೊತೆಗೆ ಇನ್ನೇನು ಇಂಟ್ರಾಸ್ಪೆಕ್ಟ್ ಮಾಡಬೇಕಂದ್ರೆ, ಎಸ್ಟರ್ಡೇ ಐ ವಾಸ್ ಟಾಕಿಂಗ್ ಟು ಸಂಬಡಿ, ಈವೆಂಟ್ ಆರ್ಗನೈಸೇಷನ್ ಆರ್ಗನೈಸ್ ಮಾಡತಕ್ಕಂಥ ಓನರ್. ಸೊ ಈ ವಾಸ್ ಟಾಕಿಂಗ್ ಅಬೌಟ್, ಯು ಟೆಲ್ ಮಿ ಸತ್ಯ, ಯಾರು ಬೇಕು ಕರ್ಕೊಂಡ್ಬರ್ತೀವಿ, ಎನಿ ಸೆಲೆಬ್ರಿಟಿ ಮೀನ್ಸ್ ಎನಿ ಸೆಲೆಬ್ರಿಟಿ ಆನ್ ದ ಅರ್ತ್. ಸೊ ಒಂದೊಂದೇ ಚಾರ್ಜ್ ಎಲ್ಲ ಹೇಳ್ತಾ ಇದ್ರು. ಹಂಗೆ ಮಾತಾಡ್ತಾ ಇರ್ಬೇಕಾದ್ರೆ ಹೌ ವಾಸ್ ಹಿ ಸ್ಪೀಚ್ ಅಂತ ಕೇಳಿದೆ. ನಾನು 3 ವರ್ಷದಿಂದ ಅವ್ರ ಮಾತು ಕೇಳ್ತಾ ಇದ್ದೀನಿ, 3 ವರ್ಷದಿಂದ 3 ವರ್ಡ್ ಇಂಪ್ರೂವ್ ಮಾಡಿರೋದು ಅವ್ರು ಅಷ್ಟೇ, ಒಂದೂವರೆ ಅವರ್ ಸ್ಪೀಚಲ್ಲಿ ಅಂತ. ಯಾಕಪ್ಪ ಅಂದೆ, ಇಲ್ಲ ಅವ್ರು ಬೇರೆ ಬೇರೆ ಕ್ರೌಡ್ ಮಾಡ್ತಾರೆ, ಬಟ್ ಹಂಗೆ ಮಾತಾಡ್ತಾ ಇದ್ದಾನೆ. ಐ ರಿಯಲೈಸ್ ವಾಟ್ ಹಿ ಟೋಲ್ಡ್ ಒನ್ ಥಿಂಗ್ ವೆರಿ ಕ್ಲಿಯರ್ಲಿ. 10-15 ವರ್ಷದ ಹಿಂದೆ ಏನು ವರ್ಕ್ ಆಗ್ತಾ ಇತ್ತು ಅದನ್ನ ಮಾತಾಡಿದ್ರೆ ಎಮರ್ಜಿಂಗ್ ಯೂತ್ಗೆ, ಈ ಕ್ರೌಡ್ಗೆ ಯೂಸ್ ಆಗಲ್ಲ. ಕರೆಂಟ್ ಅಪ್ಡೇಟೆಡ್ ಮಾತಾಡಬೇಕು. ಇವತ್ತು ಇನ್ಸ್ಟಾಗ್ರಾಮ್ ಯುಗದಲ್ಲಿ ಇನ್ಸ್ಟಾಗ್ರಾಮ್ ವರ್ಡ್ ಬಗ್ಗೆ ಮಾತಾಡಬೇಕು ಹೊರತು ಇನ್ಲ್ಯಾಂಡ್ ಲೆಟರಿಂದ ಎಕ್ಸಾಂಪಲ್ ಕೊಟ್ರೆ ಅವ್ರಿಗೆ ಗೊತ್ತೇ ಇಲ್ಲ. ಅದು ಟೆಲಿಗ್ರಾಮ್ ಅಂದ್ರೆ ಅವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ. ಯಾಕೆ ಹೇಳಿ? ಸ್ಟಾಪ್ ಆಗೋಯ್ತು ಅದು. ಇನ್ಸ್ಟಾಗ್ರಾಮ್ ಇದೆ, ಟೆಲಿಗ್ರಾಮ್ ಇಲ್ಲ. ಇವತ್ತು ಏನಿದೆ? ಇನ್ಸ್ಟಾಗ್ರಾಮ್. ಹಳೆ ಮೊಬೈಲ್ ಎಷ್ಟು ಅಪ್ಗ್ರೇಡ್ ಆಗ್ತಾ ಇದ್ದಾರೆ. ಇವತ್ತಿನ ಯುಗ ಏನಂತ, ಲೈವ್ ಫೇಸ್ಬುಕ್ ಯುಗ ಇವತ್ತು. ಲೈವ್, ಎವ್ರಿಥಿಂಗ್ ಇಸ್ ಲೈವ್, ಹೌದಲ್ವಾ? ಸೊ ಯು ಶುಡ್ ಬಿ ವಾಟ್ ಯು ಆರ್ ಶೇರಿಂಗ್. ಐ ರಿಯಲೈಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು. ಸೊ ನಾವು ಏನ್ ಮಾಡ್ತೀವಿ ಇಂಟ್ರಾಸ್ಪೆಕ್ಷನ್ ಅಲ್ಲಿ, ಪ್ರಪಂಚ ಎಷ್ಟು ಮುಂದುವರೆದಿದೆ ಇವತ್ತು, ಎಷ್ಟು ವೇಗವಾಗಿ ಮುಂದುವರೆದಿದೆ, ನಾನೆಷ್ಟು ಮುಂದೆ ಇದ್ದೀನಿ ಅದರಲ್ಲಿ, ನಾನೆಷ್ಟು ಅದ್ರ ಜೊತೆನಲ್ಲಿ ಇದ್ದೀನಿ, ನನ್ನ ಜೊತೆನೂ ಎಷ್ಟು ಮುಂದುವರೆದಿದ್ದಾರೆ, ನಮ್ಮ ರಿಲೇಟಿವ್ಸ್ ಎಷ್ಟು ಮುಂದುವರೆದಿದ್ದಾರೆ, ನಮ್ಮ ಪಟರ್ನಿಟಿ ಎಷ್ಟು ಮುಂದುವರೆದಿದೆ, ಅಂಡ್ ವೆರಿ ಓನ್ ದ ಲೈಫ್ ಕೋಚ್ ಅವರೆಷ್ಟು ಬೆಳೆದಿದ್ದಾರೆ, ಹುಮ್ ಯು ಲುಕ್ ಅಪ್ ಅವರೆಷ್ಟು ಮುಂದುವರೆದಿದ್ದಾರೆ. ದಟ್ಸ್ ಇಂಟ್ರಾಸ್ಪೆಕ್ಷನ್ ಇನ್ 360 degree. One with ourselves, one with family, one with entire society or the place you are involved, the industry you are involved. Industry is ಬೆಳೆದಿದೆ. Has taken that one thing, one incident, one event to deep.
ತುಂಬಾ ಒಳಗಡೆಗೆ ತುಂಬಾ ಡೀಪ್ ಆಗಿ ತಗೊಂಡ್ಬಿಟ್ಟಿರೋದ್ರಿಂದ ಏನಾಗಿದೆ ಅವ್ರಿಗೆ ಒಳ್ಳೇದೇನು ಕಾಣಿಸ್ತಾನೆ ಇಲ್ಲ. ಒಂದು ರಿವರ್ಸ್ ಆರ್ಡರ್ ಆಲ್ಸೋ. ಸೊ ನಾವು some of one want to buy a car. I'm giving this example. Somebody bought the car. ತುಂಬಾ ವರ್ಷಗಳಿಂದ ಕಾರ್ ತಗೊಬೇಕು ಅಂತಿದ್ರು. And they have bought the car. But they are not taken care of the health. Parenting is not okay. Relationship is not maintained with the friends or other roles. It's a good event. That's a bad event. In ನನ್ನ ಪ್ರಕಾರ there is no good event, there is no bad event. It's the only event. How do you see that event and what you do out of that event next? It's an introspection once again. So that person, okay, ನಾನು ಏನು ಸರಿ ಇರಲಿಲ್ಲ ಇವರೆಲ್ಲ ಬಿಟ್ಟೋದ್ರು ಅಥವಾ ನಾನು ಇವಾಗ ಬಿಟ್ಟೋದ್ರು ಇನ್ ನೆಕ್ಸ್ಟ್ ಇಷ್ಟು ವರ್ಷದಲ್ಲಿ ನಾನು 15 ಜನ ಬಿಲ್ಡ್ ಮಾಡಿ ಈ ಲೆವೆಲ್ ತೊಗೊಂಡ್ಬಂದಿದ್ದೆ. ಕೆನ್ ಐ ಥಿಂಕ್ ಅಂಡ್ ಕೆನ್ ಐ build a system or can I get an idea how can I achieve everything less than what I achieved in previous success? It's called introspection. Okay, that is what we teach in our emotional equality, emotional balance, emotional mastery. See what happens. What happened, I cannot go back and rewind it. Rewind button illa nallalli. God has not given. But what happened and I go on like hingagoytu anta dukkha emotion ನಾನು ತುಂಬಾ ಡೀಪ್ ಆಗಿ ಇಟ್ಕೊಂಡಿದ್ದೀಯಲ್ಲ ಆ ಒಂದನ್ನ ತೆಗ್ದಾಕೋದನ್ನ ಏನಂತ ಕರಿತೀವಿ? ಎರೇಸ್ ಮಾಡಕ್ಕಾಗಲ್ಲ. ನಾನು ಅದನ್ನೇ ಹೇಳಿದ್ದು, ಇಸ್ ನೋ ರಿವೈಂಡ್ ಬಟನ್. ಎರೇಸ್ ಮಾಡಕ್ಕಾಗಲ್ಲ. ಬಟ್ ಅದ್ರ ಇಂಪ್ಯಾಕ್ಟ್ ನಾವೇನು ತುಂಬಾ ಡೀಪ್ ಆಗಿ ಇಟ್ಕೊಂಡಿರ್ತೀವಿ ಅದನ್ನ ಏನ್ ಮಾಡ್ಬೋದು, ನಾವು ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಿ ಹೊಸ ಆಂಗಲ್ ಅಲ್ಲಿ ಯೋಚನೆ ಮಾಡಿದಾಗ ಅದು ನಮ್ಗೆ ಅನ್ಸುತ್ತೆ, ಅವ್ರೆ 15 ಜನ ಬಿಟ್ಟೋಗಿದ್ದಕ್ಕೆ ನಾನು 1,500 ಜನ ಹೆಂಗ್ ಬರೋದು ಅಂತ ಯೋಚನೆ ಮಾಡಕ್ಕಾಗಿದ್ದು. The whole idea of the introspection is you are beyond what you are thinking. You are beyond the relationship, beyond the materialistic growth, beyond what exactly we see. Okay, ಈ ವರ್ಷ ಹಿಂಗಿತ್ತು, ಇದು ಅಚೀವ್ ಮಾಡಿದೆ. So introspection, first of all, we do only in one role, 2 roles. Okay, we don't see as a life ನಲ್ಲಿ 1 ವರ್ಷ 1 ಚಾಪ್ಟರ್, ಇದು 1 ಪೇಜ್ ಅಷ್ಟೇ. ಇದು 2016 ಹೌದಾ? ಅದರಲ್ಲಿ ಎಷ್ಟೊಂದು ಸಣ್ಣ ಘಟನೆಗಳನ್ನ ನಾವು ತುಂಬಾ ಹತ್ರ ಇಟ್ಕೊಂಡ್ಬಿಟ್ಟು ನಾವೇನ್ ಮಾಡ್ತೀವಿ, ಕೆಲವು ಸತಿ ಏನು ಮಾಡೋದಿಲ್ಲ. ಅಂದ್ರೆ ಏನಾಯ್ತು ನನಗೆ, ಅಲ್ಲಿಂದ ನಾನು ಏನ್ ಮಾಡ್ತೀನಿ ಅನ್ನೋದಿಲ್ಲ, ಅದು ನನಗೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಏನ್ ಸಿಗ್ಬೇಕು ಅದು ನನಗೆ ಕಾಸ್ ಅಂಡ್ ಎಫೆಕ್ಟ್. ಸೊ ಎಫೆಕ್ಟ್ ಹಿಂಗ ಆಗೋಯ್ತು ಅಂದ್ಬಿಟ್ಟು ನಾನು ಕಾಸ್ ಮೇಲೆ ವರ್ಕ್ ಮಾಡಿಲ್ಲ ಅಂದಾಗ ಏನಾಯ್ತು, ರಿಪೀಟ್ ಆಗೋಯ್ತು.